ಸೊಸೆ ಅನಾಮಿಕಾ ಕಿಚನ್ ಗೋಡೆಗೆ ಚಿಕ್ಕ ಬೋರ್ಡ್ ಅನ್ನು ಅಂಟಿಸುತ್ತಾಳೆ. ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಏನ್ ಸೊಸೆ ಇದು? ಬಜೆಟ್ ಬೋರ್ಡ್ ಅತ್ತೆ, ಇನ್ನು ಮೇಲಿಂದ ಪ್ರತಿ ರೂಪಾಯಿಗೂ ಲೆಕ್ಕವಿರುತ್ತೆ. ಆಹಾ, ಸೊಸೆ ನಮ್ಮನೇನ ಬ್ಯಾಂಕ್ ಹಾಗೆ ಮಾಡಿದ್ದಾಳಲ್ವಾ? ಬ್ಯಾಂಕ್ ಅಲ್ಲ ಮಾವಯ್ಯ, ನಮ್ಮ ಮನೆಯ ಪರಿಸ್ಥಿತಿ ಬ್ಯಾಲೆನ್ಸ್ ಇಲ್ಲದ ಹಾಗಿದೆ, ಅದಕ್ಕೆ ಈ ಬಜೆಟ್ ಬೋರ್ಡ್ ಅನ್ನ ಇಟ್ಟಿದ್ದೀನಿ. ಇಷ್ಟಕ್ಕೂ ಇದ್ರಲ್ಲಿ ಏನೇನ್ ಬರ್ದಿದ್ಯಾ ಅನಾಮಿಕಾ ಎಂದು ರಮೇಶ್ ಕೇಳುತ್ತಲೇ ಬೋರ್ಡ್ ಮೇಲೆ ಬರೆದ ಬಜೆಟ್ ಅನ್ನ ಓದಿ ಕೇಳಿಸುತ್ತಾಳೆ ಅನಾಮಿಕಾ. ಮನೆ ಬಾಡಿಗೆ 6,000, ಕರೆಂಟ್ ಬಿಲ್ 1,000 ರೂಪಾಯಿ, ಇನ್ನು ಗ್ಯಾಸ್ 1,200, ಕಿರಾಣ 4,000, ಹಾಲು ತರಕಾರಿಗಳು 2,000, ಮಾವೇನಿಗೆ ಔಷಧಿ 1,100, EMI ಬಂದು 2,500, ಸೇವಿಂಗ್ಸ್ 500, ಎಮರ್ಜೆನ್ಸಿ ಲೆವೆಲ್ ಬಂದ್ರೆ 300, ಎಲ್ಲ 19,000 ರೂಪಾಯಿ. ಆಗ ಶಾರದ ಸ್ವಲ್ಪ ಭಯದಿಂದ, ಅಯ್ಯೋ ನಮ್ಮ ಖರ್ಚು ಸಂಬಳಕ್ಕಿಂತ ಹೆಚ್ಚೇನಾ? ಹೌದು ಅತ್ತೆ, ಅದಕ್ಕೆ ಈಗಿನಿಂದಲೇ ಬಜೆಟ್ ಯುದ್ಧ ಶುರುವಾಗತ್ತೆ. ನಮ್ಮನೆಯಲ್ಲಿ ಅವರು ಸಂಪಾದಿಸ್ತಾ ಇರುವುದ್ರಲ್ಲಿ ನಾವು ಹೊಂದಿಸ್ಕೊಳ್ಬೇಕು, ಉಳಿತಾಯನೂ ಮಾಡ್ಬೇಕು. ಇದೆಲ್ಲ ಸಾಧ್ಯನಾ ಅನಾಮಿಕಾ? ನಾನು ಸಾಧ್ಯ ಮಾಡ್ತೀನಿ ರೀ, ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಭಾನುವಾರ. ಅತ್ತೆ ಶಾರದಾ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೋತಾಳೆ. ಅದೇ ವಿಷಯನ್ನು ಅನಾಮಿಕಾಗೆ ಹೇಳ್ತಾಳೆ. ಅನಾಮಿಕಾ, ಈ ದಿನ ಭಾನುವಾರ ಅಲ್ವಾ ಎನ್ನುತ್ತಲೇ ಅತ್ತೆ ಶಾರದಾ ಏನೋ ಒಂದು ಖರ್ಚಿನಿಂದಲೇ ತನ್ನ ಹತ್ರಕ್ಕೆ ಬಂದಿದ್ದಾಳೆ ಅಂತ ಅನಾಮಿಕಾ ಅರ್ಥ ಮಾಡಿಕೊಂಡು ಸ್ವಲ್ಪ ವ್ಯಂಗ್ಯವಾಗಿ, ಈಗ ನಾನು ಭಾನುವಾರ ಅಲ್ಲ ಸೋಮವಾರ ಅಂದ್ರೆ ಭಾನುವಾರ ಆಗದೆ ಹೋಗಲ್ವಲ್ಲ ಅತ್ತೆ, ಈ ದಿನ ಭಾನುವಾರನೇ ಅಂದ್ರೆ ಏನ್ ಮಾಡೋಣ ಅಂತೀರ? ಮತ್ತೆ ಈ ದಿನ ಬಿರಿಯಾನಿ ಮಾಡ್ಕೊಳ್ಳೋಣ ಸೊಸೆ, ರಮೇಶನ್ಗೆ ತುಂಬಾ ಇಷ್ಟ ಅಲ್ವಾ? ಬಿರಿಯಾನಿ ಮಾಡೋದಾ? ಬಿರಿಯಾನಿ ಅಂದ್ರೆ 600 ರೂಪಾಯಿ ಖರ್ಚಾಗುತ್ತೆ ಅತ್ತೆ. ಅಯ್ಯೋ, 600 ರೂಪಾಯಿ ಖರ್ಚಾಗುತ್ತಾ? ಹೌದು ಅತ್ತೆ, ಚಿಕನ್ 250, ಬಾಸ್ಮತಿ ರೈಸ್ 150, ಮಸಾಲೆ 100, ಮೊಸರು ಈರುಳ್ಳಿ 100 ರೂಪಾಯಿ, ಗ್ಯಾಸ್ 50 ರೂಪಾಯಿವರೆಗೂ ಉರಿಯುತ್ತೆ. ಎಲ್ಲ ಸೇರಿದ್ರೆ 600 ರೂಪಾಯಿವರೆಗೂ ಖರ್ಚಾಗುತ್ತೆ. ಮತ್ತೆ ಭಾನುವಾರದ ದಿನ ಸ್ಪೆಷಲ್ ಇಲ್ದಿದ್ರೆ ಹೇಗೆ? ಸ್ಪೆಷಲ್ ಇರ್ಬೇಕು ಅತ್ತೆ, ಆದರೆ ಸಾಲ ಮಾಡಿ ಸ್ಪೆಷಲ್ ಮಾಡಬಾರ್ದಲ್ವಾ? ಮತ್ತೇನ್ ಮಾಡ್ತೀಯಾ? ವೆಜಿಟೇಬಲ್ ಬಿರಿಯಾನಿ ಮಾಡ್ತೀನಿ ಅತ್ತೆ, 200 ರೂಪಾಯಿ ಒಳಗೆ ಆಗಿ ಹೋಗುತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಇಷ್ಟದಿಂದ ಮುಖ ಬಿಡುತ್ತಾಳೆ. ವೆಜ್ ಬಿರಿಯಾನಿ ಅಂದ್ರೆ ನಿಜಕ್ಕೂ ಬಿರಿಯಾನಿನೇ ಅಲ್ಲ ಅನಾಮಿಕಾ, ನಮ್ಮ ಮಿಡಲ್ ಕ್ಲಾಸ್ ಬಿರಿಯಾನಿ ಅದೇತೆ. ನೀನು ನಿನ್ನ ಬಜೆಟ್ ನಿನ್ಗಿಷ್ಟ ಬಂದಿದ್ ಮಾಡಿಡು ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾತ್ರ ನಗುತ್ತಾ ಕಿಚನ್ ಒಳಗೆ ಹೋಗುತ್ತಾಳೆ. ವೆಜ್ ಬಿರಿಯಾನಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಹಿತ್ತಲಿನಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರುವ ಗಂಡ ಪ್ರಸಾದನ ಹತ್ರಕ್ಕೆ ಶಾರದಾ ಕೋಪದಿಂದ ಬರುತ್ತಾಳೆ. ಏನಯ್ಯ, ನಾನು ನಮ್ಮ ಅಣ್ಣನ ಹತ್ರ ಹೋಗಿ ಬರ್ತೀನಿ. ಈ ಪ್ರಯಾಣದ ಖರ್ಚು ನಮ್ಮ ಸೊಸೆ ಹಾಕಿದ ಬಜೆಟ್ ಲಿಸ್ಟ್ ಅಲ್ಲಿ ಇಲ್ವಲ್ಲ ಶಾರದಾ? ಏನ್ ಬಜೆಟ್ ಸೊಸೆನೋ ಏನೋ, ಭಾನುವಾರದ ದಿನ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಸೊಸೆ ಅಂದ್ರೆ 600 ರೂಪಾಯಿ ಖರ್ಚಾಗುತ್ತೆ ಅತ್ತೆ ಅಂತ ಲೆಕ್ಕ ಹೇಳಿದಳೆ. ಅಂದ್ರೆ ಈ ಭಾನುವಾರ ಬಿರಿಯಾನಿ ಇಲ್ಲ ಅನ್ನೋ ಮಾತು? ಬಿರಿಯಾನಿ ಇದೆ, ಆದ್ರೆ ವೆಜ್ ಬಿರಿಯಾನಿ ಮಾಡ್ತೀನಿ ಅತ್ತೆ, 200 ರೂಪಾಯಿ ಒಳಗೆ ಆಗಿ ಹೋಗುತ್ತಲ್ಲ, ಆನಂದದಿಂದ ಎಲ್ರು ತಿನ್ಬೋದು ಅಂತ ಹೇಳಿದ್ಲು. ಏನಾದ್ರೇನು ಶಾರದಾ, ಸಂಡೇ ಸ್ಪೆಷಲ್ ಆಗಿ ಬಿರಿಯಾನಿ ತಿನ್ನುವ ಅನುಭೂತಿ ಬರುತ್ತಲ್ಲ ಎಂದು ಪ್ರಸಾದ್ ಅನ್ನುತ್ತಲೇ ಇನ್ನು ಶಾರದಾ ಏನು ಮಾತನಾಡಲಾರದೆ ಹೋಗುತ್ತಾಳೆ. ಇನ್ನು ಹಾಗೆ ಸಮಯ ಕಳೆಯುತ್ತದೆ. ಅನಾಮಿಕಾ ವೆಜ್ ಬಿರಿಯಾನಿ ಮಾಡಿ ತಿನ್ನೋದಕ್ಕೆ ಎಲ್ಲವನ್ನೂ ಕೆಳಗಿಡುತ್ತಾಳೆ. ಶಾರದಾ ಪ್ರಸಾದರ ಹತ್ರಕ್ಕೆ ಬರ್ತಾಳೆ. ಅದೇ ಮಾವಯ್ಯ, ಭಾನುವಾರದ ಸ್ಪೆಷಲ್ ಆಗಿ ವೆಜ್ ಬಿರಿಯಾನಿ ಮಾಡಿದೀನಿ, ತಿನ್ನೋದಕ್ಕೆ ಬನ್ನಿ. ಸರಿ ಸೊಸೆ, ಇಷ್ಟಕ್ಕೂ ರಮೇಶ್ಗೆ ಹೇಳಿದ್ಯಾ? ಈಗ ಹೋಗಿ ಹೇಳ್ತೀನಿ ಮಾವಯ್ಯ, ನೀವು ಬನ್ನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಜಗಲ ಮೇಲೆ ಕೂತ್ಕೊಂಡ ರಮೇಶನ ಹತ್ರಕ್ಕೆ ಅನಾಮಿಕಾ ಬರ್ತಾಳೆ. ಏನು ಅಂದ್ರೆ, ಅನಾಮಿಕಾ, ನೀನೇನು ನನ್ಗೆ ಹೇಳ್ಬೇಕಾದ್ದಿಲ್ಲ, ವೆಜ್ ಬಿರಿಯಾನಿ ವಾಸನೆ ಸಖತ್ತಾಗಿದೆ, ಅದು ತಿನ್ನೋದಕ್ಕೆ ರೆಡಿಯಾಗಿದೆ ಅಂತ ನನಗೆ ಅರ್ಥವಾಯ್ತು, ಬಾ. ಎಲ್ಲರೂ ಕೂತ್ಕೊಂಡು ವೆಜ್ ಬಿರಿಯಾನಿ ತಿನ್ನುತ್ತಾ ಇರ್ತಾರೆ. ಅಮ್ಮ ಸೊಸೆ, ನೀನು ಮಾಡಿದ ವೆಜ್ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ತಾಯಿ, ಆದ್ರೆ ನನ್ನ ಮನಸ್ಸು ಮಾತ್ರ ಕೋಳಿ ಹಾಗೆ ಅಳ್ತಾ ಇದೆ. ಕೋಳಿಗಾಗಿ ಹೋದ್ರೆ ಅವರ ಜೇಬಾಳುತ್ತೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಭಾನುವಾರ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ಒಂದು ಚಿಕ್ಕ ಡಬ್ಬ ಇಡುತ್ತಾಳೆ. ಅದರ ಮೇಲೆ ಅತ್ಯವಸರ ನಿಧಿ ಅಂತ ಬರೆದಿರುತ್ತಾಳೆ. ಇದೇನಕ್ಕೆ ಅನಾಮಿಕಾ? ನಮಗೆ ಯಾವಾಗಲಾದ್ರೂ ಸಂಬಳ ಬಾರ್ದೇ ಇರಬಹುದು, ಯಾರಿಗಾದ್ರೂ ಆಸ್ಪತ್ರೆ ಖರ್ಚು ಬರಬಹುದು. ಸರಿ, ಮತ್ತೆ ಇದರಲ್ಲಿ ಎಷ್ಟು ಹಾಕ್ತೀಯಾ? ದಿನಕ್ಕೆ 20 ರೂಪಾಯಿ. 20 ರೂಪಾಯಿನ? ಇದೇನ್ ಸೇವಿಂಗ್ಸು? 20 ರೂಪಾಯಿ ಚಿಕ್ಕದಾಗಿ ಕಾಣಿಸುತ್ತೆ ರೀ, ಆದ್ರೆ ಒಂದು ವರ್ಷಕ್ಕೆ 7,300 ರೂಪಾಯಿ ಆಗುತ್ತೆ. ಆ ಮಾತಿಗೆ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಅಬ್ಬಾ, ಅಷ್ಟಾಗುತ್ತಾ?
ಇದೇ ಮಿಡಲ್ ಕ್ಲಾಸ್ ಮ್ಯಾಜಿಕ್ ರೀ ಎಂದು ವಿವರವಾಗಿ ಹೇಳುತ್ತಾಳೆ ಅನಾಮಿಕಾ. ಇನ್ನು ರಮೇಶ್ ನಗುತ್ತಾ ಒಂದು 20 ರೂಪಾಯಿ ಡಬ್ಬದಲ್ಲಿ ಹಾಕುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ಶಾರದಾ ಬಂಗಾರದ ಸರವನ್ನು ಕೊಂಡ್ಕೋಬೇಕು ಅಂದ್ಕೋತಾಳೆ. ಸೊಸೆ, ಇದು ಮದುವೆ ಸೀಸನ್ ಅಲ್ವಾ, ನಮ್ಮ ನೆಂಟ್ರು ನಮ್ನ ಮದುವೆಗೆ ಕರೆಯುವ ಅವಕಾಶವಿದೆ. ನನಗೆ ಒಂದು ಚಿಕ್ಕ ಬಂಗಾರದ ಸರ ಬೇಕು. ಅತ್ತೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಆ ಮಾತನ್ನು ಕೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಸೊಸೆ, ನೀನು ಬಂದಾಗಿನಿಂದ ಮನೇಲಿ ಬೇಕು ಅನ್ನುವ ಮಾತನ್ನೇ ಮರ್ತು ಹೋಗಿದ್ದೀನಿ. ಬಜೆಟ್ ಇಲ್ಲದಾಗ ಅವಾಗವಾಗ ಕೆಲವು ಮರ್ತು ಹೋಗ್ಬೇಕಲ್ಲ ಅತ್ತೆ. ನಿನ್ನ ನಡವಳಿಕೆ ನೋಡ್ತಾ ಇದ್ರೆ ಕೆಲವು ದಿನದ ನಂತರ 2 ಹೊತ್ತು ಊಟ, ಆಮೇಲೆ ಒಂದೇ ಹೊತ್ತು ಊಟ ಹಾಕುವ ಹಾಗಿದ್ಯಾ. ಅಯ್ಯೋ ಅತ್ತೆ, ಹಾಗೆ ಏನಕ್ಕೆ ಮಾಡ್ತೀನಿ ಹೇಳಿ? ನಾನು ಬಜೆಟ್ ಅಂತ ಕಂಟ್ರೋಲ್ ಮಾಡ್ತಾ ಇರೋದು ನಮ್ಮ ಕುಟುಂಬಕ್ಕಾಗಿ ಅಲ್ವಾ. ನಿನ್ಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ. ಯಜಮಾನ್ಕೆ ನಿಂಗ್ ಕೊಟ್ಟು ತಪ್ಪು ಮಾಡ್ದೆ ಅಂತ ಈಗ ಅನ್ಸುತ್ತೆ ನಂಗೆ. ಭಾನುವಾರದ ಸ್ಪೆಷಲ್ ಇರಲ್ಲ, 2 ಗಂಟೆಗಿಂತ ಹೆಚ್ಚಾಗಿ ಟಿವಿ ನೋಡ್ಬಾರ್ದು. ದಿನಕ್ಕೆ ಒಂದೇ ಸಲ ಸೆಲ್ ಫೋನ್ಗೆ ಚಾರ್ಜಿಂಗ್ ಇಟ್ಕೋಬೇಕು, ಕಡಿಮೆದೇ ರೀಚಾರ್ಜ್ ಮಾಡ್ಕೋಬೇಕು. ಏನು ಸೊಸೆ ನೀನು ಅಂದುಕೊಳ್ಳುತ್ತಾ ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾತ್ರ ಅದೆಲ್ಲವನ್ನು ಹಗುರಾಗಿ ತೆಗೆದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಪ್ರಸಾದನಿಗೆ ಎದೆಯಲ್ಲಿ ನೋವು ಬರುತ್ತದೆ. ಎಲ್ಲರೂ ಹಾಸ್ಪಿಟಲ್ಗೆ ಓಡುತ್ತಾರೆ. BP ಹೆಚ್ಚಾಗಿದೆ, ಶುಗರ್ ಕೂಡ ಹೆಚ್ಚಾಗಿದೆ, ಔಷಧಿ ರೆಗ್ಯುಲರ್ ಆಗಿ ತಗೋಬೇಕು. ಎಷ್ಟು ಖರ್ಚಾಗುತ್ತೆ ಡಾಕ್ಟರ್? 5,000 ರೂಪಾಯಿವರೆಗೂ ಆಗುತ್ತೆ. ಆ ಮಾತನ್ನು ಕೇಳುತ್ತಲೇ ರಮೇಶ್ ತಲೆ ಹಿಡಿದುಕೊಳ್ಳುತ್ತಾನೆ. ಶಾರದಾ ಕಣ್ಣೀರಿನಿಂದ ನೋಡ್ತಾಳೆ. 5,000 ರೂಪಾಯಿಗೆ ಎಲ್ಲಿಂದ ತಗೊಂಡ್ಬರ್ಬೇಕು? ಹಾಗೆ ಅಂದ್ರೆ ಹೇಗೆ ಮಗನೇ? ಏನೋ ಒಂದು ಮಾಡ್ಬೇಕಲ್ಲ. ಅನಾಮಿಕಾ ಮಾತ್ರ ಮೌನವಾಗಿ ಬ್ಯಾಗ್ ತೆಗೆಯುತ್ತಾಳೆ. ಅದರೊಳಗಿಂದ ಅತ್ಯವಸರ ನಿಧಿ ಅನ್ನುವ ಡಬ್ಬವನ್ನು ಹೊರಗೆ ತೆಗೆಯುತ್ತಾಳೆ. ಏನು ಅಂದ್ರೆ, ಇದರಲ್ಲಿ 5,200 ರೂಪಾಯಿ ಇದೆ, 5,000 ಕಟ್ಟಿಬಿಡಿ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳುತ್ತಲೇ ರಮೇಶ್ ಶಾರದಾ ಇಬ್ಬರು ಶಾಕ್ ಆಗುತ್ತಾರೆ. ಇಷ್ಟು ದುಡ್ಡು ಎಲ್ಲಿದು ಸೊಸೆ? ದಿನೂ 20 ರೂಪಾಯಿ ಹಾಗೆ ಇದರಲ್ಲಿ ಹಾಕಿದ್ದೀನಿ ಅಲ್ಲತ್ತೆ. ನಮ್ಮಂತಹ ಮಿಡಲ್ ಕ್ಲಾಸ್ಗೆ ಇದೇ ರಕ್ಷಣೆ. ಪ್ರಸಾದ್ ಕಣ್ಣಿನಲ್ಲಿ ನೀರು ಬರುತ್ತೆ. ಅಮ್ಮ ಸೊಸೆ, ನೀನು ಎತ್ತಿಟ್ಟಿದ್ದು ದುಡ್ಡಲ್ಲಮ್ಮ, ಧೈರ್ಯ. ನಮ್ಮೆಲ್ಲರಿಗೂ ಬೆಟ್ಟದಂತ ಧೈರ್ಯ ಕೊಟ್ಟಿದೀಯಾ. ನಿಮ್ಮ ಅತ್ತೆ ಯಾವತ್ತಿಗೆ ಯಾವಾಗ ಬಜೆಟ್ ಸೊಸೆ ಅಂತ ನಿನ್ನ ಬೈತಾ ಇದ್ಲು. ಆದ್ರೆ ಈ ದಿನ ನಿನ್ನ ಬಜೆಟ್ ಇಂದಲೇ ನಾವು ಹಾಸ್ಪಿಟಲ್ ಇಂದ ಮನೆಗೆ ಹೋಗ್ತಾ ಇದೀವಿ. ಅಯ್ಯೋ ಮಾವಯ್ಯ, ಅಂತ ಮಾತಾಡಬೇಡಿ. ಹಾಸ್ಪಿಟಲ್ ನಲ್ಲಿ ದುಡ್ಡು ಕಟ್ಬಿಟ್ಟು ಪ್ರಸಾದ್ ಅನ್ನು ಕರ್ಕೊಂಡು ಮನೆಗೆ ಹೋಗುತ್ತಾರೆ. ಇನ್ನು ಆಗಿನಿಂದ ಶಾರದಾ ಸೊಸೆ ಅನಾಮಿಕಳನ್ನು ಏನು ಅಂತ ಇರ್ಲಿಲ್ಲ, ಕೇಳ್ತಾನೂ ಇರ್ಲಿಲ್ಲ. ಸಮಯಕ್ಕೆ ಹಾಕಿದ್ದು ತಿಂತಾ ಇರ್ತಾಳೆ. ಪ್ರಸಾದ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಕೆಲವು ದಿನಗಳ ನಂತರ ಮತ್ತೊಂದು ಏಟು ಎದುರಾಗುತ್ತೆ ಆ ಕುಟುಂಬಕ್ಕೆ. ರಮೇಶ್ ಆಫೀಸಿನಿಂದ ಮನೆಗೆ ಬಂದು ತಲೆ ಹಿಡ್ಕೊಂಡು ಕೂತಿರ್ತಾನೆ. ಅನಾಮಿಕಾ, ನನ್ನ ಕೆಲಸ ಹೊರಟೋಯ್ತು. ಅಯ್ಯೋ ದೇವ್ರೇ, ಇದೇನು ಇದ್ದಕ್ಕಿದ್ದ ಹಾಗೆ ಕೆಲಸ ಹೋಗೋದೇನೋ? ಹೀಗಾದ್ರೆ ನಮ್ಮ ಕುಟುಂಬದ ಪರಿಸ್ಥಿತಿ ಏನೋ? ಎಲ್ರೂ ರೋಡ್ ಮೇಲೆ ಬೀಳ್ತೀವಲ್ಲ. ನಾನೇ ನಿಮ್ಮೆಲ್ಲರನ್ನು ನಾಶ ಮಾಡ್ದೆಪ್ಪ. ರಮೇಶ್ ಕೆಲಸ ಹೋಗಿದೆ ಎಂದು ದುಃಖ ಪಡುತ್ತಾ ಇದ್ದರು ಸರಿ, ಅನಾಮಿಕಾ ಮಾತ್ರ ಅಲ್ಲಿಗೆ ಬಂದು ಪ್ರಶಾಂತವಾಗಿ ಹೀಗೆ ಹೇಳ್ತಾಳೆ. ಯಾರು ಅಳಬೇಡಿ, ಇದು ನಾಶ ಅಲ್ಲ, ಹೊಸದರ ಆರಂಭ. ಅನಾಮಿಕಾ, ಇಷ್ಟು ನಡೀತಾ ಇದ್ರು ನೀನು ಹೀಗೆ ಧೈರ್ಯವಾಗಿ ಹೇಗಿದ್ದೀಯಾ? ನಾನು ಬಜೆಟ್ ಸೊಸೆ ಅಲ್ವಾ, ಮನೇಲಿ ದುಡ್ಡಿಲ್ಲದಿದ್ರೆ ಭಯಪಡಬಾರ್ದು. ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡ್ಬೇಕಾ? ಏನ್ ಪ್ಲಾನ್ ಮಾಡ್ಬೇಕು ಅನಾಮಿಕಾ? ನಿಮಗೆ ಕಂಪ್ಯೂಟರ್ ಸ್ಕಿಲ್ಸ್ ಇದೆ, ನೀನು ಟ್ಯೂಷನ್ ಹೇಳು. ಟ್ಯೂಷನ್ಸ್ ಹೇಳಿದ್ರೆ ಯಾರು ಬರ್ತಾರೆ? ನಾನು ಪ್ರಚಾರ ಮಾಡ್ತೀನಿ. ಅನಾಮಿಕಾ ಆ ಮಾತು ಅನ್ನುತ್ತಲೇ ಅತ್ತೆ ಶಾರದಾ ಅದನ್ನು ಕೇಳಿ ಆಶ್ಚರ್ಯ ಹೋಗುತ್ತಾಳೆ. ನೀನ್ ಹೇಗೆ ಮಾಡ್ತೀಯ ಸೊಸೆ? ನಮ್ಮ ಊರಿನಲ್ಲಿ ಇಂಟರ್ ಡಿಗ್ರಿ ಅವರಿಗೆ ಕಂಪ್ಯೂಟರ್ ಕಲಿಸುವವರು ಇಲ್ಲತ್ತೆ. ಅದೇ ನಮಗೆ ಒಳ್ಳೆ ಅವಕಾಶ ಎಂದು ಹೇಳಿ ಅನಾಮಿಕಾ ಊರಿನಲ್ಲಿ ಪ್ರತಿ ಮನೆಗೆ ಹೋಗಿ ವಿವರವಾಗಿ ಹೇಳುತ್ತಾಳೆ. ನಿಮ್ಮ ಮಗಳಿಗೆ ನಮ್ಮವರು ಮನೆ ಹತ್ರ ಕಂಪ್ಯೂಟರ್ ಕ್ಲಾಸ್ ಹೇಳ್ತಾ ಇರ್ತಾರೆ. ತಿಂಗಳಿಗೆ 500 ರೂಪಾಯಿ ಮಾತ್ರವೇ, ಕಳಿಸ್ಬಿಡಿ. ಈಗ ಪ್ರತಿಯೊಬ್ಬರು ಕಂಪ್ಯೂಟರ್ ಕಲ್ತ್ಕೋಬೇಕಲ್ಲ ಎಂದು ವಿವರವಾಗಿ ಹೇಳುತ್ತಾಳೆ. ಕಾಲೇಜ್ ಓದ್ಕೋತಾ ಇರುವ ಸ್ಟೂಡೆಂಟ್ಸ್ಗೆ ಕೂಡ ಅನಾಮಿಕಾ ಹೇಳಿದ್ದು ವಾಸ್ತವವೇ ಅಂತ ಗೊತ್ತು. ಕಡಿಮೆಗೆ ಕಂಪ್ಯೂಟರ್ ಕಲಿಸ್ತಾ ಇರೋ ರಮೇಶನ ಹತ್ರಕ್ಕೆ ಬರಲಿಕ್ಕೆ ಎಲ್ಲರೂ ಶುರು ಮಾಡುತ್ತಾರೆ. ಮೊದಲು 5, ಆಮೇಲೆ 10 ಜನ, ಆಮೇಲೆ 20 ಜನ. 1 ತಿಂಗಳಲ್ಲಿಯೇ 10,000 ರೂಪಾಯಿ ಬರುತ್ತದೆ ರಮೇಶನಿಗೆ. ರಮೇಶ್ ಆನಂದದಿಂದ, ಅನಾಮಿಕಾ, ನೀನು ನಿಜವಾಗಿ ನನ್ನ ದೇವತೆ ಅಲ್ಲ, ಮಿಡಲ್ ಕ್ಲಾಸ್ ಹೆಂಡತಿ. ಸೊಸೆ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನೀನು ಸ್ವಲ್ಪ ಕಠಿಣವಾಗಿದ್ದೀಯಾ ಅಂತ ನಾನು ಅಂದ್ಕೊಂಡಿದ್ದೆ ಅಮ್ಮ. ನೀನು ಕಠಿಣವಾಗಿ ಅಲ್ಲ, ಜವಾಬ್ದಾರಿಯಿಂದಿದ್ಯಾ. ಅತ್ತೆ, ಜವಾಬ್ದಾರಿ ಇರುವ ಸೊಸೆನ ಎಲ್ರು ಕಠಿಣ ಅಂತಾನೆ ಅಂತಾರೆ. ಅದರ ಹಿಂದಿರುವ ಮನಸ್ಸು ಯಾವತ್ತೋ ಒಂದು ದಿನ ಎಲ್ಲರಿಗೂ ಅರ್ಥವಾಗುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕೆಲವು ತಿಂಗಳ ನಂತರ ರಮೇಶನಿಗೆ ಒಳ್ಳೆ ಕೆಲಸ ಬರುತ್ತದೆ. ಸಂಬಳ 35,000 ರೂಪಾಯಿ. ಎಲ್ಲರೂ ಆನಂದ ಪಡುತ್ತಾರೆ. ಅನಾಮಿಕಾ, ಈಗ ಬಿರಿಯಾನಿ ತಿನ್ಬಹುದಾ? ತಿನ್ಬಹುದು ರೀ. ಚಿಕನ್ ಬಿರಿಯಾನಿ? ಹೌದು.
ಆದ್ರೆ ಮೊದಲು ಸೇವಿಂಗ್ಸ್ 5,000 ಎತ್ತಿಟ್ಟ ನಂತರ ಎಂದು ಹೇಳುತ್ತಲೇ ಮತ್ತೆ ಎಲ್ಲರೂ ನಗುತ್ತಾರೆ. ಅಮ್ಮ ಸೊಸೆ, ನೀನ್ ನಿಜವಾಗಿ ಬಜೆಟ್ ಸೊಸೆನೇ ಅಲ್ಲ, ಈ ಮನೆಯ ಬದುಕಿಗೆ ಬೇಸ್ಮೆಂಟ್ ಅಮ್ಮ ನೀನು. ಮಿಡಲ್ ಕ್ಲಾಸ್ ಮನೆಯಲ್ಲಿ ದುಡ್ಡು ಕಡಿಮೆಯಾಗಿರುತ್ತೆ, ಆದ್ರೆ ನೀನು ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಧೈರ್ಯ ಹೆಚ್ಚಾಗಿ ಹೋಗಿದೆ. ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ದುಃಖವಿಲ್ಲದೇನೂ ಅಲ್ಲ ಅತ್ತೆ, ದುಃಖದಲ್ಲಿ ಕೂಡ ನಗುವನ್ನು ಕಲಿಸುವ ಜೀವನ ಎಂದು ರಮೇಶ್ ತರ್ತಾ ಇರುವ ಆ 35,000 ಸಂಬಳಕ್ಕೆ ಸರಿಯಾದ ಬಜೆಟ್ ಲೆಕ್ಕ ಬರೆದು ಮತ್ತೆ ಕಿಚನ್ ಕೋಡೆಗೆ ಅಂಟಿಸುತ್ತಾಳೆ. ಅದನ್ನು ನೋಡಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆನಂದದಿಂದ ಬಜೆಟ್ ಸೊಸೆಯ ಲೆಕ್ಕದ ಪ್ರಕಾರವೇ ಜೀವನವನ್ನು ಸಂತೋಷದಿಂದ ಕಳೀತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಏನ್ ಶಾರದಾ, ಬೆಳಿಗ್ಗೆ 8 ಗಂಟೆಗೆ ನಮ್ಮ ಮನೆಗೆ ಬಂದಿದ್ಯಾ? ನನ್ನ ಹತ್ರ ಏನಾದ್ರೂ ಕೆಲ್ಸ ಇದೆಯಾ? ನಾವಿಬ್ಬರು ಸೇರಿ ಎಲ್ಲಿಗಾದ್ರೂ ಹೋಗ್ಬೇಕಾ ಏನು? ಏನಾದ್ರೂ ಇದ್ರೆ ಮೊದ್ಲೇ ಹೇಳೆ, ಅವರು ಟಿಫಿನ್ ಮಾಡ್ತಾ ಇದ್ದಾರೆ. ಇದೇ ಒಳ್ಳೆ ಅವಕಾಶ. ಪರ್ಮಿಷನ್ ಈಗಲೇ ತಗೋತೀನಿ, ಹೇಳು. ತನ್ನ ಮನೆಗೆ ಬಂದ ಶಾರದಳನ್ನು ನೋಡಿ ಆತುರತೆಯಿಂದ ಕೇಳುತ್ತಾಳೆ ಸರೋಜಾ. ಶಾರದಾ ಬೇಡಿಕೆಯ ಮುಖವನ್ನಿಟ್ಟು, ಸರೋಜಾ, ಈ ದಿನವೆಲ್ಲ ನಾನ್ ನಿಮ್ ಮನೆಯಲ್ಲಿ ಬಚ್ಚಿಕೋತೀನಿ. ನನ್ನ ಇಬ್ಬರು ಸೊಸೆಯರು ಬಂದು ನಿನ್ನ ಕೇಳಿದ್ರೆ ನಾನು ನಿಮ್ ಮನೇಲಿ ಇಲ್ಲ ಅಂತ ಹೇಳು. ಬೇಕು ಅಂದ್ರೆ ನಿನ್ಗೆ ಕೈ ಎತ್ತಿ ಮುಗಿತೀನಿ ಕಣೆ, ಸರಿನಾ? ಆ ಮಾತನ್ನು ಕೇಳಿ ಸರೋಜಾ ಹಗುರವಾಗುತ್ತಾಳೆ. ನಿನ್ನ ಇಬ್ಬರು ಸೊಸೆಯರ ಟಿಫಿನ್ ತಿನ್ನಲಾರ್ದೆ ನಮ್ಮ ಮನೇಲಿ ಬಚ್ಚಿಕೊಳ್ಳಕ್ಕೆ ಬಂದ್ಯಾ ಶಾರದಾ? ಹೌದೇ, ನನ್ನಿಬ್ಬರು ಸೊಸೆಯರ ಅಡಿಗೆಯ ಪೈಪೋಟಿ ಮಾಮೂಲಿಯಾಗಿರಲ್ಲ, ಟನ್ಗಟ್ಲೆ ಇರುತ್ತೆ. ಅನಾಮಿಕ ಏನೋ ಇಡ್ಲಿ ಮಾಡ್ತಾಳೆ, ನೋಡಿದ್ಯಾ ಅತ್ತೆ, ಈ ದಿನ ಇಡ್ಲಿ ಎಷ್ಟು ಮೆತ್ತಗೆ ಬೆಳ್ಳಗೆ ಸ್ಮೂತ್ ಆಗಿದೆಯೋ ಅಂತ ಕೇಳ್ತಾಳೆ. ನಾನೇನಾದ್ರೂ ಹೇಳ್ಬೇಕು ಅಂದ್ಕೋತೀನಿ, ಆದ್ರೆ ಇಷ್ಟರಲ್ಲಿಯೇ ಭಾವನ ಬಂದು ವ್ಯಂಗ್ಯವಾಗಿ XXX ಪೌಡರ್ ಹಾಕಿ ಮಾಡಿದ್ರೆ ಅಷ್ಟೇ ಬೆಳ್ಳಿಗೆ ಬರುತ್ತೆ ಅಂತ ಹೇಳಿ ಪಕ್ಕ ನಕ್ಕದ್ಲು. ಆ ಮಾತನ್ನು ಕೇಳಿ ಸರೋಜ ಕೂಡ ನಗುತ್ತಾಳೆ. ನನ್ನ ಪರಿಸ್ಥಿತಿ ನಿನಗೆ ನಗೆಪಾಟಲಾಗಿದೆಯೇನೆ? ಭಾವನ ಹಾಗೆ ನಗ್ತಾ ಇದ್ರೆ ಅನಾಮಿಕಂಗೆ ಕೋಪ ಬಂತು. ಒಂದು ದೊಡ್ಡ ಪಾತ್ರೆ ತಂದು ಅದರಲ್ಲಿ ಎಲ್ಲ ಇಡ್ಲಿ ಸುರಿದು ಫುಲ್ಲು ಸಾಂಬಾರ್ ಸುರಿದು ಚಪಾತಿ ಹಿಂಡಿ ಕಲಸಿದ ಹಾಗೆ ಕಲಸ್ಬಿಟ್ಲು. ಆ ನಂತರ ನನ್ನನ್ನ ತಿನ್ನು ಅಂತ ಹೇಳಿದ್ಲೆ ಎಂದು ಹೇಳುತ್ತಲೇ ಶಾರದಂಗೆ ವಾಂತಿ ಬರುವ ಹಾಗಾಗುತ್ತೆ. ದೊಡ್ಡ ಸೊಸೆ ಅನಾಮಿಕ ಒಂದು ದೊಡ್ಡ ಪ್ಲೇಟ್ ತುಂಬಾ ಇಡ್ಲಿಗಳನ್ನು ಬಕೆಟ್ ತುಂಬಾ ಸಾಂಬಾರ್ನ ಹಿಡ್ಕೊಂಡು ಹಾಲ್ಗೆ ಬರುತ್ತಾಳೆ. ಅತೇ ಅತೇ ಎಲ್ಲಿದ್ದೀರಾ ಎಂದು ಸುತ್ತಲೂ ನೋಡುತ್ತಾಳೆ. ಅತ್ತೆ ಶಾರದಾ ಎಲ್ಲಿಯೂ ಕಾಣಿಸಲಿಲ್ಲ. ತನ್ನಲ್ಲಿ ತಾನು ಅತ್ತೆ ಜೊತೆ ದಿನಾನು ಇದೇ ಗಲಾಟೆ. ಟಿಫಿನ್ ತಿನ್ನುವ ಟೈಮ್ಗೆ, ಲಂಚ್ ಮಾಡುವ ಟೈಮ್ಗೆ ಎಲ್ಲಿಗೆ ಹೊರಟೋಗ್ತಾರೋ ಗೊತ್ತಿಲ್ಲ ಹೊರತು ಕರೆದು ಬಾಯೆಲ್ಲ ಹೋಗುತ್ತೆ. ಎದುರು ನೋಡಿ ನೋಡಿ ಕಣ್ಣು ನೋವು ಬರುತ್ತೆ. ಏನತ್ತೇನೋ ಏನೋ. ಅರೆ, ದೊಡ್ಡ ಸೊಸೆ ಪ್ರೇಮದಿಂದ ಅಡಿಗೆ ಮಾಡಿ ಹಾಕ್ತಾ ಇದ್ದಾಳೆ, ತಿನ್ನೋಣ ಅಂತಿಲ್ವೇ ಇಲ್ಲ ಅಂದುಕೊಳ್ಳುತ್ತಾ ಇರುವಾಗ ಜಿಡ್ಡುಗಟ್ಟಿ ಸುರಿಯುತ್ತಾ ಇರುವ ಉಪ್ಪ ಪ್ಲೇಟ್ ಅನ್ನು ತೆಗೆದುಕೊಂಡು ಅದೇ ಸಮಯಕ್ಕೆ ಚಿಕ್ಕ ಸೊಸೆ ಭಾವನ ಕೂಡ ಹಾಲ್ಗೆ ಬರ್ತಾಳೆ. ಅತ್ತೆ ಅತ್ತೆ, ನಿಮಗಿಷ್ಟವಾದ ಉಪ್ಮಾ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿದೆ, ತಿನ್ನೋರಂತೆ ಬನ್ನಿ, ತಣ್ಣಗಾದ್ರೆ ಚೆನ್ನಾಗಿರಲ್ಲ ಎಂದು ಭಾವನ ಕೂಡ ಶಾರದಳನ್ನು ಕರೆಯುತ್ತಾಳೆ. ಅತ್ತೆ ಶಾರದಾ ಎಲ್ಲಿಯೂ ಕಾಣಿಸಲಿಲ್ಲ ಅವರಿಬ್ಬರಿಗೆ. ಎಲ್ಲಿಂದ ತಿನ್ನೋದಕ್ಕೂ ಬರ್ಲಿಲ್ಲ. ವಾರಗಿತ್ತಿಯರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಇನ್ನು ಮತ್ತೊಂದು ಕಡೆ ಅಲ್ಲಿ ಶಾರದಾ ಹೇಳ್ತಾ ಇರೋದು ಸರೋಜ ಕೇಳಿಸ್ಕೊಳ್ತಾ ಅದೊಂಥರ ಮುಖ ಬಿಡ್ತಾಳೆ. ಅಯ್ಯೋ ರಾಮ, ಇಡ್ಲಿನ ಹಾಗೆ ಹಿಚ್ಕೊಂಡು ತಿಂತಾರ, ನೀನಿನ್ನು ಬದುಕಿರೋದೇ ದೊಡ್ಡದು ಶಾರದಾ, ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಹಾಗೆ ಸರೋಜ, ಪೂರ್ತಿಯಾಗಿ ಕರುಣೆ ಪಡ್ಬೇಡ. ದೊಡ್ಡ ಸೊಸೆ ಮಾಡಿದ ಟಿಫಿನ್ ಬಗ್ಗೆ ಮಾತ್ರ ಹೇಳ್ದೆ, ಚಿಕ್ಕ ಸೊಸೆ ಮಾಡುವ ಜಿಡ್ಡುಗಟ್ಟಿದ ಉಪ್ಮಾ ಬಗ್ಗೆ ನಾನಿನ್ನು ಹೇಳಿಲ್ವೇ ಎಂದು ಶಾರದಾ ಹೇಳುತ್ತಲೇ ಸರೋಜ ಅಯೋಮಯದಿಂದ ನೋಡ್ತಾ, ಏನ್ ಶಾರದಾ, ಜಿಡ್ಡುಗಟ್ಟಿದ ಉಪ್ಮಾನ ಅದ್ ಹೇಗೆ ತಯಾರು ಮಾಡ್ತಾಳೆ, ಇಷ್ಟಕ್ಕೂ ಅದ್ರಲ್ಲಿ ಏನ್ ಹಾಕಿರ್ತಾಳೆ ಎಂದು ಕೇಳುತ್ತಾಳೆ. ನನ್ನ ಪಿಂಡ, ಈ ಶಾರದಳನೆ ಹಾಕಿ ಮಾಡ್ತಾಳೆ ಬಿಡೆ. ಈಗ ನಾನು ಮನೇಲಿ ಇಲ್ಲ, ಆದ್ರಿಂದ ಖಚಿತವಾಗಿ ನನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೇ ಬರ್ತಾರೆ. ನಾನು ಮಾತ್ರ ಇಲ್ಲ ಅಂತ ಹೇಳು, ನಿಜಕ್ಕೂ ನಿನ್ನ ಹತ್ರನೇ ಬರ್ಲಿಲ್ಲ ಅಂತ ಹೇಳಿ. ನನ್ನನ್ನ ನೀ ನೋಡಿಲ್ಲ. ಅದನ್ನು ನೋಡಿ ಸರೋಜಂಗೆ ನಗಬೇಕೋ ಭಯಪಡಬೇಕೋ ಅರ್ಥವಾಗಲಿಲ್ಲ. ಇನ್ನು ಮತ್ತೊಂದು ಕಡೆ ರಮೇಶ್ ವಿನೋದ್ ಒಂದು ಟಿಫಿನ್ ಸೆಂಟರ್ ಅಲ್ಲಿ ಬಿಸಿ ಬಿಸಿ ಟಿಫಿನ್ ಮಾಡ್ತಾ ಇರ್ತಾರೆ. ಅಣ್ಣಯ್ಯ, ಎಲ್ಲ ಮೇಲೆ ಈ ದಿನ ನಾವು ವಾರಗಿತ್ತಿರೋ ಅಡುಗೆಯಿಂದ ತಪ್ಪಿಸ್ಕೊಂಡ್ವಿ. ಹೌದು ಕಣು ತಮ್ಮ, ಇಲ್ಲ ಅಂದ್ರೆ ನಿಮ್ಮ ಅತ್ತಿಗೆ ಮಾಡುವ ಇಡ್ಲಿ ತಿನ್ನಲಾರ್ದೆ ನಾನು, ನಾದಿನಿ ಮಾಡುವ ಜಿಗುಟು ಉಪ್ಮಾ ತಿನ್ನಲಾರ್ದೆ ನೀನು ಎಷ್ಟೋ ಕಷ್ಟಪಡ್ತಾ ಇದ್ವಿ. ಏನೇನಾದ್ರೂ ಈ ದಿನ ತಪ್ಪಿಸ್ಕೊಂಡ್ವಿ. ಅಣ್ಣಯ್ಯ, ಈ ದಿನ ಅಂದ್ರೆ ಓಲ್ಡ್ ಫ್ರೆಂಡ್ಸ್ ನ ಭೇಟಿಯಾಗೋಣ ಅಂತ ಹೇಳಿ ಬೆಳಿಗ್ಗೆನೆ ಮನೆಯಿಂದ ಹೊರಟ್ವಿ. ಮತ್ತೆ ನಾಳೆ ಹೇಗೆ ತಪ್ಪಿಸ್ಕೊಳ್ಳೋಣ? ತಮ್ಮ, ವಾರಗಿತ್ತಿರೋ ಅಡುಗೆಯಿಂದ ಈ ದಿನ ತಪ್ಪಿಸ್ಕೊಂಡಿದ್ದಕ್ಕೆ ಸಂತೋಷ ಪಡು. ಈ ದಿನವೆಲ್ಲ 3 ಹೊತ್ತು ಹೊರಗೆ ಹೊಟ್ಟೆ ತುಂಬ ತಿನ್ನೋಣ, ನಾಳೆ ವಿಷಯ ನಾಳೆ ನೋಡೋಣ ಬಿಡು ಎಂದು ಅಣ್ಣ ತಮ್ಮಂದರು ಖುಷಿಯಿಂದ ತಿಂಡಿ ತಿನ್ನುತ್ತಾ ಇರುತ್ತಾರೆ.
ಇನ್ನು ಇಲ್ಲಿ ಅಯೋಮಯದಿಂದಿರುವ ಸರೋಜಳನ್ನು ನೋಡುತ್ತಾ ಶಾರದಾ ಹೀಗಂತಾಳೆ, ಎಲ್ಲಿ ಬಚ್ಚಿಕೊಂಡ್ರಿ? ನಾನು ನನ್ನ ಸೊಸೆಯರಿಗೆ ಕಾಣಿಸಿದ ಹಾಗೆ ಇರ್ತೀನೋ, ಸ್ವಲ್ಪ ಹೇಳೆ ಎಂದು ಶಾರದಾ ಕೇಳುತ್ತಾಳೆ. ಕಿಚನ್ ಒಳಗೆ ಹೋಗು ಶಾರದಾ, ನಾನು ಇಲ್ಲೇ ಇರ್ತೀನಿ. ಆದ್ರಿಂದ ನಿನ್ನ ಸೊಸೆಯರು ಬಂದ್ರು ನನ್ನನ್ನ ದಾಟಿಕೊಂಡು ಕಿಚನ್ ಒಳಗೆ ಬರಲ್ವಲ್ಲ, ನೀನು ಕಿಚನ್ ಒಳಗೆ ಹೋಗು. ಬದುಕಿಸಿದೆ ಅಮ್ಮ ಎಂದು ಶಾರದಾ ಕಿಚನ್ ಒಳಗೆ ಓಟ ಕೇಳುತ್ತಾಳೆ. ಅನಾಮಿಕ ಭಾವನ ನಿಜವಾಗಿಯೇ ಅಲ್ಲಿಗೆ ಬರುತ್ತಾರೆ. ನೀವು ಶಾರದಾಳ ಸೊಸೆ ಅಂದ್ರೆ ಅಲ್ವಾ? ಹೌದು ಚಿಕ್ಕತ್ತೆ. ಇಲ್ಲಿಗೆ ನಮ್ಮತ್ತೆ ಏನಾದ್ರು ಬಂದ್ರೆ ಚಿಕ್ಕತ್ತೆ? ನಿಮ್ಮತ್ತೆ ನಮ್ಮನೆಗೆ ಏನಕ್ಕೆ ಬರ್ತಾರೆ ಹುಡುಗಿಯರೇ? ನಿಮ್ಮತ್ತೆ ಬಂದಿಲ್ಲ. ಇಷ್ಟಕ್ಕೂ ನೀವು ಬಂದ ಕೆಲಸವೇನೋ ಹೇಳಿ. ನಮ್ಮ ಅತ್ತೆಗಾಗಿ ಬಂದ್ವಿ ಚಿಕ್ಕತ್ತೆ. ನಿಮ್ಮತ್ತೆ ಅಂತೂ ಇಲ್ಲಿಗೆ ಬಂದಿಲ್ಲ ಸೊಸೆಯರೇ, ಇನ್ನು ಮನೆಗೆ ಹೋಗಿ. ಆದ್ರೂ ನಿಮ್ಮ ಅತ್ತೆ ನಿಮಗೆ ಹೇಳ್ದಾಗೆ ಎಲ್ಲಿಗೆ ಹೋದಾಗೆ? ಇಲ್ಲಿ ನೋಡು, ಈ ಭಾವನ ಮಾಡಿದ ಅಡಿಗೆ ಇಡ್ಸದೆ ಹೀಗೆ ಹೇಳ್ದೆ ಕೇಳ್ದೆ ನಮ್ಮತ್ತೆ ಮನೆಯಿಂದ ಹೊರಟು ಹೋಗ್ತಾಳೆ ಎಂದು ಭಾವನಳ ಮೇಲೆ ಅನಾಮಿಕ ಹೇಳುತ್ತಾಳೆ. ಭಾವನಂಗೆ ಆ ಮಾತು ಕೇಳಿ ಕೋಪ ಬರುತ್ತೆ. ನನ್ನ ಅಡಿಗೆ ಹಿಡ್ಸದೆ ಅಲ್ಲ ಅತ್ತೆ, ಅಕ್ಕನ ಅಡಿಗೆ ಹಿಡ್ಸದೆ ಮನೆಯಿಂದ ಹೀಗೆ ಕೇಳದೆ ಎಲ್ಲಿಗೋ ಹೊರಟು ಹೋಗ್ತಾಳೆ. ಚಿಕ್ಕತ್ತೆ, ಚಾಕ್ಲೇಟ್ ಪುಳಿಯೋಗ್ರೆ ಯಾರಾದ್ರೂ ಮಾಡ್ತಾರ ಹೇಳಿ? ಭಾವನ ಮಾಡ್ತಾಳೆ. ತಿನ್ನು ಅಂತ ಅತ್ತೆ ಮುಂದೆ ಇಟ್ರೆ ಹೇಗೆ ತಿಂತಾಳೆ ನೀವೇ ಹೇಳಿ? ಹಲೋ ಅಕ್ಕನವ್ರೆ, ನಾನು ಮಾಡಿದ ಚಾಕ್ಲೇಟ್ ಪುಳಿಯೋಗ್ರೆ ಬಗ್ಗೆ ಚೆನ್ನಾಗಿ ಹೇಳ್ತೀರಾ. ಮತ್ತೆ ನೀನು ಮಾಡಿದ್ದೇನು? ಇಡ್ಲಿ ಮಂಚೂರಿಯಾ? ಈಗ ಹೇಳಿ ಚಿಕ್ಕತೆ, ಯಾರಾದ್ರೂ ಇಡ್ಲಿ ಮಂಚೂರಿಯಾ ಮಾಡ್ತಾರಾ? ಮಾಡಲ್ಲ. ಇಲ್ಲಿ ನೋಡು, ನಮ್ಮ ಅಕ್ಕ ಮಾಡ್ತಾಳೆ, ನಮ್ಮ ಅತ್ತೆ ಓಡಿ ಹೋದ್ಲು ಎಂದು ಇಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಆ ಹೆಸರನ್ನು ಕೇಳಿದ ಸರೋಜಂಗೆ ಕಾಲುಗಳು ಒಣಗಿ ಹೋಗುತ್ತದೆ. ಇನ್ನು ಹೊರಗಿನಿಂದ ಪ್ರಸಾದ್ ಮನೆಗೆ ಬರುತ್ತಾನೆ. ತೀರಾ ಮನೆಗೆ ಬಂದೆ ನೋಡಿದ್ರೆ ಮನೆಗೆ ಬೀಗ ಹಾಕಿರುತ್ತೆ. ಇದೇನು ಮನೆಗೆ ಬೀಗ ಹಾಕಿ ಅತ್ತೆ ಸೊಸೆರು ಎಲ್ಲಿಗೆ ಹೋಗಿದ್ದಾರೆ ಅಂದುಕೊಳ್ಳುತ್ತಾ ಇರುವಾಗ ಪಕ್ಕದ ಮನೆ ಗೋಪಯ್ಯ ಅದೇ ಸಮಯಕ್ಕೆ ಬರ್ತಾನೆ. ಪ್ರಸಾದ್ ಅವರೇ, ನಮ್ಮ ಅತ್ತೆ ತಪ್ಪಿ ಹೋಗಿದ್ದಾರೆ ಅಂತ ನಿಮ್ಮ ಸೊಸೆಯರು ಹುಡುಕೊಂಡು ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಪ್ರಸಾದನ್ಗೆ ಗೋಪಯ್ಯ ಹೇಳಿದ್ದು ಅರ್ಥವಾಗಲಿಲ್ಲ. ಏನ್ ನಡೀತು ಗೋಪಯ್ಯ? ಅದೇ ಕಣ್ರಿ, ನಿಮ್ಮ ಸೊಸೆಯರಿಬ್ಬರು ಅವರ ಅತ್ತೆ ಕಾಣಿಸ್ಲಿಲ್ಲ ಅಂತ ಹುಡ್ಕೊಲಿಕ್ಕೆ ಹೋಗಿದ್ದಾರೆ. ಈಗ ಪೂರ್ತಿಗೆ ಅರ್ಥವಾಯ್ತಲ್ಲ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಏನೋ ಶಾರದಾ ಕಾಣಿಸದೆ ಹೋದ್ಲಾ? ಇದೇನಿದು? ಶಾರದಂಗೆ ಫೋನ್ ಮಾಡ್ತೀನಿ ಎಂದು ತಕ್ಷಣ ಶಾರದಂಗೆ ಫೋನ್ ಮಾಡುತ್ತಾನೆ. ಇನ್ನು ಸರೋಜಂಗೆ ಅನಾಮಿಕ ಭಾವನಳ ಮೇಲೆ ಎಲ್ಲಿಲ್ಲದ ಕೋಪ ಬರುತ್ತೆ. ಆದರೆ ಕಂಟ್ರೋಲ್ ಮಾಡ್ಕೋತಾಳೆ ಆ ಕೋಪನ. ಇಲ್ಲಿ ನೋಡಿ ಸೊಸೆ ಅಂದ್ರೆ, ನಿಮ್ಮ ಅತ್ತೆ ಇಲ್ಲಿಲ್ಲ. ನೀವು ಹೊರಟೋದ್ರೆ ನಾನು ಬಾಗ್ಲು ಹಾಕೋತೀನಿ. ಮಾಡಬೇಕಾದ ಕೆಲಸ ತುಂಬಾವಿದೆ. ಕೋಪ ಮಾಡ್ಕೋಬಿಡಿ ಅತ್ತೆ, ಹೊರಟು ಹೋಗ್ತೀವಿ. ಒಂದು ವೇಳೆ ನಮ್ಮ ಅತ್ತೆ ಇಲ್ಲಿಗೆ ಬಂದ್ರೆ ನಾವು ಬಂದ ವಿಷಯ ಹೇಳಿ ನಮ್ಮ ಮನೆಗೆ ಕಳಿಸ್ಬಿಡ್ತೀರಾ? ಯಾಕೆ? ನೀವು ಮಾಡಿದ ದಿಕ್ಕೆಟ್ಟ ಅಡಿಗೆ ತಿಂದು ಸಾಯೋದಕ್ಕಲ್ಲ ಅತ್ತೆ. ಈ ದಿನ ನಮ್ಮಿಬ್ಬರ ಮಧ್ಯೆ ಸ್ಪೆಷಲ್ ಅಡಿಗೆ ಪೈಪೋಟಿ ಇಟ್ಕೊಂಡಿದೀವಿ. ಅತ್ತೆ ಜಡ್ಜ್ಮೆಂಟ್ ಕೊಡ್ಬೇಕು. ಆಗ್ಲೇ ನಮ್ಮಿಬ್ಬರಲ್ಲಿ ಮನೆ ಕೆಲಸ ಮಾಡುವುದು ಯಾರು, ಅಡಿಗೆ ಕೆಲಸ ಮಾಡೋದು ಯಾರು ತಿಳಿಯುತ್ತೆ ಎಂದು ಹೇಳುತ್ತಾಳೆ. ಸರೋಜಾ ತನ್ನ ಮನಸ್ಸಿನಲ್ಲಿ, ಅಮ್ಮೋ ಈ ದಿನ ಶಾರದಾಳ ಕೆಲಸ ಆಗೋಯ್ತಲ್ಲ. ಆಗಲೇ ಕಿಚನ್ ನಲ್ಲಿರುವ ಶಾರದಾಳ ಫೋನ್ ರಿಂಗ್ ಆಗುತ್ತದೆ. ಶಾರದಾ ನೋಡ್ಕೊಂಡು ಟಕ್ ಅಂತ ಫೋನ್ ಕಟ್ ಮಾಡ್ತಾಳೆ. ಅನಾಮಿಕ ಭಾವನ ಆಶ್ಚರ್ಯದಿಂದ ನೋಡ್ತಾರೆ. ಸರೋಜಾ ಅವ್ರ ಕಡೆ ಅದೊಂಥರ ನೋಡ್ತಾಳೆ. ಏನು ಸೊಸೆರೆ, ಹೋಗದೆ ಇನ್ನೂ ಇಲ್ಲೇ ಇದ್ದೀರಾ? ಹೋಗಿ ಹೋಗಿ. ಈ ರಿಂಗು ನಮ್ಮ ಅತ್ತೆದು ಚಿಕ್ಕತೆ. ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸೊಸೆರೆ, ಅದು ನನ್ನ ಗಂಡನ ಫೋನು, ನೀವು ಹೋಗಿ ಎಂದು ಸರೋಜಾ ಹೇಳುತ್ತಲೇ ಶಾರದಾ ಫೋನ್ ಮತ್ತೆ ರಿಂಗ್ ಆಗುತ್ತದೆ. ಅಷ್ಟೇ, ಭಾವನ ಓಡುವ ನಡಿಗೆಯಿಂದ ಕಿಚನ್ ಒಳಗೆ ಬಂದು ನೋಡ್ತಾಳೆ. ಅಲ್ಲಿ ಅತ್ತೆ ಶಾರದಾ ಎದುರಿಗೆ ಕಾಣಿಸ್ತಾಳೆ. ಅಕ್ಕ, ನಮ್ಮತ್ತೆ ಇಲ್ಲಿ ಬಚ್ಕೊಂಡಿದ್ದಾರೆ ಎಂದು ಹೇಳುತ್ತಲೇ ಅನಾಮಿಕ ಕೂಡ ಕಿಚನ್ ಒಳಗೆ ಬರ್ತಾಳೆ. ಏನತ್ತೆ ಇದು? ನೀವಿನ್ನು ಚಿಕ್ಕ ಮಕ್ಕಳು ಅಂದ್ಕೊಂಡಿದ್ದೀರಾ ಏನೋ? ಕಣ್ಣು ಮುಚ್ಚಾಲೆ ಆಟ ಆಡೋದಿಕ್ಕೆ ಬನ್ನಿ ಮನೆಗೆ ಹೋಗೋಣ. ತನ್ನ ಸೊಸೆಯರನ್ನು ನೋಡುತ್ತಲೇ ಶಾರದಾಳ ಮುಖ ಪೂರ್ತಿಯಾಗಿ ಬಾಡಿ ಹೋಗುತ್ತೆ. 3ನೇ ಸಲ ರಿಂಗ್ ಆದ ಫೋನ್ ಅನ್ನ ಲಿಫ್ಟ್ ಮಾಡ್ತಾಳೆ ಸ್ವಲ್ಪ ಕೋಪದಿಂದ. ಬರ್ತಾ ಇದ್ದೀನ್ರಿ, ಒಂದ್ಸಲ ಕಟ್ ಮಾಡಿದಾಗ ಏನೋ ಕೆಲ್ಸದಲ್ಲಿ ಇದ್ದೀನಿ ಅಂತ ಅರ್ಥ ಮಾಡ್ಕೋಬಹುದಲ್ಲ. ಓ, ಕೈಯಲ್ಲಿ ಫೋನ್ ಇದೆ ಅಂತ ಅದೇ ಕೆಲಸ ಮಾಡ್ತಾ ಇದ್ದೀರಾ, ಇಟ್ಬಿಡಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಶಾರದಾ. ಆ ಕಡೆ ಪ್ರಸಾದನಿಗೆ ಏನೂ ಅರ್ಥವಾಗಲಿಲ್ಲ. ಭಾವನಾ ಅನಾಮಿಕ ಸೇರಿ ಶಾರದಾಳನ್ನು ಕರೆದುಕೊಂಡು ಅವ್ರ ಮನೆಗೆ ಬರ್ತಾರೆ.